ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ, ಗೃಹಲಕ್ಷ್ಮಿ ಅಮೌಂಟು ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಗೃಹಲಕ್ಷ್ಮಿ ಪ್ರತಿ ಕುಟುಂಬದ ಹೆಣ್ಣು ಮಗಳಿಗೆ 2,000 ರೂಪಾಯಿ ಹಾಕುವಂಥ ಒಂದು ಸ್ಕೀಮು. ಈ ಸ್ಕೀಮು ಈಗ ಕಳೆದ 2 ತಿಂಗಳಿಂದ ಯಾವುದೇ ಮನೆಯ ಕುಟುಂಬದ ಯಜಮಾನತಿಗೆ ಯಾವುದೇ ದುಡ್ಡು ಇನ್ನೂ ಕ್ರೆಡಿಟ್ ಆಗಿಲ್ಲ. ಏನಕ್ಕೆ ಕ್ರೆಡಿಟ್ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಳ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ 2 ಕಾರಣಗಳಿದೆ ಸ್ನೇಹಿತರೆ. ಒಂದು ಬಂದು ಸುಮಾರು 15,000 ಫಲಾನುಭವಿಗಳ ನೇಮು ಮಿಸ್ಮ್ಯಾಚ್ ಬರ್ತಾಯಿದೆಯಂತೆ. ಸರ್ಕಾರದಿಂದ ಅಧಿಕೃತವಾಗಿ ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಕೋಡ್ ಆಫ್ ಕಂಡಕ್ಟ್ ಅಂದರೆ ಕೇಂದ್ರ ಸರ್ಕಾರದ MP ಎಲೆಕ್ಷನ್ನು ಮುಂಬರುವ ತಿಂಗಳಲ್ಲಿ ನಡೆಯೋದ್ರಿಂದ ಈಗಾಗಲೇ ಕೋಡ್ ಆಫ್ ಕಂಡಕ್ಟು ಜಾರಿಯಲ್ಲಿದೆ. ಮತ್ತು ಈ ರಾಜ್ಯ ಸರ್ಕಾರದಿಂದ ಆ ಡಾಟಾಬೇಸ್ನು ಕೂಡ ಅನಾಲಿಸಿಸ್ ಮಾಡ್ತಾಯಿದ್ದಾರೆ. ಮತ್ತು ಕೋಡ್ ಆಫ್ ಕಂಡಕ್ಟು ಕೂಡ ಜಾರಿಯಲ್ಲಿದೆ. ಇವೆರಡು ರೀಸನಿಂದ ನಿಮಗೆ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು? ಈ ಕೋಡ್ ಆಫ್ ಕಂಡಕ್ಟ್ ಬಂದರೆ ರಾಜ್ಯ ಸರ್ಕಾರಗಳು ಯಾವುದೇ ಹಣನ ವರ್ಗಾವಣೆ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಈ ಮುಂದೆ ಹೇಳ್ತೀನಿ ನೋಡಿ. ಸ್ನೇಹಿತರೆ, ನೀತಿ ಸಂಹಿತೆ ಈ ರೀತಿ, ನಾನಿಲ್ಲಿ ಆರ್ಟಿಕಲ್ ಓದ್ಕೊಂಡು ಹೋಗ್ತೀನಿ. ಈ ರೀತಿ ನೀತಿ ಸಂಹಿತೆ ಜಾರಿಗೆ ಬರ್ತದೆ. ಫಸ್ಟು ಸ್ಟಾರ್ಟಿಂಗು ಮಾದರಿ ನೀತಿ ಸಂಹಿತೆ ಯಾವಾಗ ಜಾರಿಗೆ ಬರ್ತದೆ ಅಂತ ನೋಡಿ. ಚುನಾವಣಾ ವೇಳಾಪಟ್ಟಿ ಪ್ರಕಟವಾದ ದಿನದಿಂದ ಫಲಿತಾಂಶ ಹೊರಬೀಳುವವರೆಗೂ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ. ಪರಿಣಾಮವಾಗಿ ಇಂದು ಶನಿವಾರ ಸಂಜೆಯಿಂದ ಮಾರ್ಚ್ 16ರವರೆಗೆ ಜಾರಿಗೆ ಬರಲಿದ್ದು, ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಜಾರಿಯಲ್ಲಿರ್ತದೆ ಇದು ಸ್ನೇಹಿತರೆ. ನಂತರ ಇಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾದ ನಂತರ ಏನೇನಾಗುತ್ತೆ ಇಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದಾನೆ ನೋಡಿ. ಚುನಾವಣೆ ಘೋಷಣೆಯಾದ ಮೇಲೆ ಅಭ್ಯರ್ಥಿಗಳು ಹಣಕಾಸಿನ ಅನುದಾನವನ್ನು ಘೋಷಿಸುವುದನ್ನು ನಿರ್ಬಂಧಿಸಲಾಗಿದೆ. ಸರ್ಕಾರವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದನ್ನು ಅಥವಾ ಅಂತಹ ಯೋಜನೆಗಳಿಗೆ ಅಡಿಗಲ್ಲು ಹಾಕುವುದನ್ನು ನಿಷೇಧಿಸಲಾಗಿದೆ. ರಸ್ತೆ ನಿರ್ಮಾಣ ಅಥವಾ ಕುಡಿಯುವ ನೀರಿನ ಸೌಲಭ್ಯಗಳಂತಹ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಭರವಸೆಗಳನ್ನು ನೀಡದಂತೆ ಅಧಿಕಾರಿಗಳು ನಿರ್ಬಂಧಿತರಾಗಿದ್ದಾರೆ. ಮತದಾರರನ್ನು ಓಲೈಸುವ ಸರ್ಕಾರಿ ಅಥವಾ ಸಾರ್ವಜನಿಕ ಉದ್ಯಮದಲ್ಲಿ ತಾತ್ಕಾಲಿಕ ನೇಮಕಾತಿ ಅಂದರೆ ನೀವು ಜಾಬ್ನು ಕೂಡ ಈ ಟೈಮಲ್ಲಿ ನಿರೀಕ್ಷೆ ಮಾಡೋಂಗಿಲ್ಲ. ಮಂತ್ರಿಗಳು ಅಥವಾ ಅಭ್ಯರ್ಥಿಗಳು ವಿವೇಚನಾ ನಿಧಿಯಿಂದ ಅನುದಾನವನ್ನು ನಿಯೋಜಿಸಲು ಅಥವಾ ಪಾವತಿಗಳನ್ನು ವಿತರಿಸಲು ಅನುಮತಿಸುವುದಿಲ್ಲ. ಇದು ಸ್ನೇಹಿತರೆ, ವಿವೇಚನಾ ನಿಧಿಯಿಂದ ಅನುದಾನ, ಯಾವುದೇ ಅನುದಾನ ಮತ್ತು ಪಾವತಿಯನ್ನು ಕೊಡೋಕ್ಕೆ ಬರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಕೋಡ್ ಆಫ್ ಕಂಡಕ್ಟ್ ಅಂದರೆ, ನೀತಿ ಸಂಹಿತೆ ಅಂದರೆ ಏನು ಅಂತ ನಿಮಗೆ ಸಂಪೂರ್ಣ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಮತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಏನು ಬ್ಯಾಲೆನ್ಸು ಹಿಂದಿಲ್ದು ಯಾವ ತಿಂಗಳದ್ದು ಪೇಮೆಂಟ್ ಆಗಬೇಕು ಎಲ್ಲ ಕೂಡ ಪೇಮೆಂಟ್ ಮಾಡ್ತಾರೆ. ರಾಜ್ಯ ಸರ್ಕಾರ ಕೂಡ ಅದನ್ನು ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ. ಬಟ್ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಡ್ವಾನ್ಸಾಗಿ ನಾನು ಈ ವಿಡಿಯೋ ಮಾಡಿ ನಿಮಗೆ ವಿಷಯನ ತಿಳಿಸ್ಕೊಡ್ತಾಯಿದ್ದೀನಿ. ಕೋಡ್ ಆಫ್ ಕಂಡಕ್ಟ್ ರಿವಿಷನ್ ಒಂದು ಉದ್ದೇಶದಿಂದ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳಲ್ಲಿ ಡಿಫ್ರೆನ್ಸ್ ಆಗಿದೆ ಅಲ್ಲಿ. ಯಾಕಂದರೆ ನೇಮು ಮತ್ತು ಇವ್ರು ಸಲ್ಲಿಸ್ತಕ್ಕಂಥ ಆಧಾರ್ ಕಾರ್ಡಲ್ಲಿರೋ ನೇಮ್ಗೂ ಮಿಸ್ ಮ್ಯಾಚ್ ಬರ್ತಾಯಿದೆ. ಅದರಿಂದ ಅವರು ಅಮೌಂಟ್ ಹಾಕೋದನ್ನು ತಡೆ ಮಾಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ.